215 ಟೆಲ್ ಮಿ ದಿ ಸ್ಟಾಕ್ ಎಲ್ಲ ಒಂದು 320 130 130 ಫುಲ್ ಕಲರ್ 160 200 70,000 ಅಲ್ಲಿಂದನೂ ಸೇರಿ 70,000 ಅಷ್ಟೇನಾ? ಸೀಡೆಲ್ಲ ಸೇರಿ 1 ಲಕ್ಷ. ಸೀಡೆಲ್ಲ ಸೇರಿ CM ಟೊಮೆಟೊ ಮಾರ್ಕೆಟಲ್ಲಿ 1 ಲಕ್ಷ ಬಾಕ್ಸ್ ಬಂದಿರ್ಬೋದು. 15 kg ಇಂಟು 15 ಬಾಕ್ಸ್ ಒಂದು ಬಾಕ್ಸಿಗೆ 100 ಬಾಕ್ಸ್ವರೆಗೂ 1 ಲಕ್ಷ ಬಾಕ್ಸ್ವರೆಗೂ ಬಂದಿರುತ್ತೆ. ನಾಟಿ ಮಾತ್ರನೇ ಹೇಳ್ತಿರೋದು. 1 ಲಕ್ಷ ಬಂದಿರ್ಬೋದು. ಸೂಪರ್. ಸೊ ನೀವು ಯೋಚನೆ ಮಾಡಿ, ಕೋಲಾರದ ಒಂದು ಟಮಾಟೆಯಲ್ಲೇ ಹೆಚ್ಚು ಕಮ್ಮಿ 1 ಲಕ್ಷ ಬಾಕ್ಸ್ ಇದ್ದರೆ ಎಷ್ಟು ಮಂಡಿ ಇದಾವಣ್ಣ ನಮ್ಮ ಕೋಲಾರದಲ್ಲಿ? ಅಲ್ಲ, ಎಷ್ಟು ಮಂಡಿಗಳಿದ್ದಾವೆ ಕೋಲಾರಲ್ಲಿ ಅಂತ ಒಟ್ಟು? 30 ಮಂಡಿ ಇರ್ಬೋದು. ಇವ್ರು ಬಂದಷ್ಟು ಬರಲ್ಲ ಯಾರಿಗೆ? ಅದೇ ನಿಜನೇ. ಜಾಸ್ತಿ ಬರೋದು ನೆಕ್ಸ್ಟ್ ಬಂದು SLU ಬರುತ್ತೆ. SLU KRS ಬರುತ್ತೆ. ಜಾಸ್ತಿ ಬರುತ್ತೆ. KRSಗೂ ಒಂದು 50,000 ಬರುತ್ತೆ. KRSಗೂ 50,000 ಬರುತ್ತೆ. SLUಗೂ ಒಂದು 70,000 ಬರ್ಬೋದು. ಇಲ್ಲಿ 1 ಲಕ್ಷ ಬರುತ್ತೆ. 80,000 ಅದಕ್ಕೂ ಬರ್ಬೋದು. 1 ಲಕ್ಷ ಮೇಲೆ ಬರುತ್ತೆ. ಆಮೇಲೆ ಮೊದಲಿಗೆ ನಮ್ಮ ಏಷ್ಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ಮಾರ್ಕೆಟ್ ಆಗಿತ್ತು, ಇದೇ ಆಗಿತ್ತು. ಈ ಸೇರಿ ಏನಾದರೂ ಫಸ್ಟ್ ಬಿಗ್ಗೆಸ್ಟ್ ಇದೇ ಆಗಿರ್ಬೋದು, ಯಾಕೆಂದರೆ ದೊಡ್ಡದಾಗಿದೆ ಮಾರ್ಕೆಟು. ಈಗ ಇನ್ನೂ ಓಪನ್ ಮಾಡ್ತಾರೆ. 100 ಎಕರೆ ಏನೋ ಸರ್ಕಾರದವರು ಏನೋ ಪ್ರಾಜೆಕ್ಟ್ ಇಟ್ಕೊಂಡಿದ್ದಾರೆ, ಬೌಂಡ್ರಿ ಫಿಕ್ಸ್ ಮಾಡೋರೆ. ಅದು ಬಂದರೆ ಏಷ್ಯಾಗೆ ಬಿಗ್ಗೆಸ್ಟ್ ಮಾರ್ಕೆಟ್ ಟೊಮೆಟೊ ಮಾರ್ಕೆಟ್ ಇದೇ ಆಗುವಂಥ ಸಾಧ್ಯತೆ ಇದೆ. ಸೂಪರ್. ಬರೋ ತಿಂಗಳೇನೋ ರೇಟ್ ಜಾಸ್ತಿ ಆಗ್ಬೋದಾ? ಆಂಧ್ರ ಸ್ವಲ್ಪ ಬೇಜನ್ ಆಂಧ್ರ ಕಡೆ ಬರ್ತೈತೆ. ಮಳೆ ಬರಬೇಕು, ಚೆನ್ನಾಗಿ ಮಳೆ ಬಂದ್ಬಿಟ್ರೆ ರೇಟ್ ರೈಸ್ ಆಗೋದು ಸಾಧ್ಯತೆ ಇರುತ್ತೆ. ಸೊ ಇದಾಗಿತ್ತು. ಯಾರೋ ಸ್ಟಾಕ್ ಬಗ್ಗೆ ಕೇಳ್ತಾ ಇದ್ರು, ಆಮೇಲೆ ನೆಕ್ಸ್ಟ್ ಮಂತ್ ಬಗ್ಗೆ ಕೇಳ್ತಾ ಇದ್ರು. CM ಟೊಮೆಟೊ ಮಂಡಿಗೆ ಹೆಚ್ಚು ಕಮ್ಮಿ 1 ಲಕ್ಷ ಬಂದಿರುತ್ತೆ. ಗೊತ್ತಿರೋ ಮಾಹಿತಿ ಸ್ವಲ್ಪ ರೈಸ್ ಆಗ್ಬೋದು ಅಂತ ಅನ್ಸುತ್ತೆ. ಚಳ್ಳಕೆರೆ ಈ ಸೈಡ್ ಬರುತ್ತೆ. ಈ ಆಂಧ್ರ ಸ್ವಲ್ಪ ಡೌನ್ ಆದರೆ ಆರಾಮಾಗಿ ಪಾರ್ಸಲ್ ಎಲ್ಲರೂ ಬಂದ್ಬಿಟ್ಟವ್ರೆ ರೈಸ್ ಆಗ್ಬೋದು. ಒಂದು ನಿರೀಕ್ಷೆ, ಒಂದು ಆಸೆ ಭಾವನೆ. ನಮ್ಮ ದಲ್ಲಾಳಿಗಳೆಲ್ಲನೂ ಒಂದು ಆಸೆ ಹುಟ್ಟಿಸ್ತಾ ಇದ್ದಾರೆ, ರೈತರಿಗೆ ಹೆಚ್ಚಿಗೆ ಆಗ್ಬೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು. ಓಕೆ, ಧನ್ಯವಾದಗಳು ಸರ್.